ಬಳ್ಳಾರಿಯಲ್ಲಿ ಪೋಸ್ಟರ್ ಗಲಭೆ ಆರಂಭವಾದ ಹಿನ್ನೆಲೆಯಲ್ಲಿ ಏಕೈಕಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ರದ್ದು ಮಾಡಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇವತ್ತು ನಾಳೆ ಸಂಜೆ ವೇಳೆಗೆ ನಡೀಬೇಕಾದಂಥ ಕಾರ್ಯಕ್ರಮವನ್ನು ರದ್ದು ಮಾಡಿದ ಪರಿಣಾಮವಾಗಿ ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ಹಾಕಿದಂಥ ಬೃಹತ್ ವೇದಿಕೆಯನ್ನು ಈಗ ತೆರವು ಮಾಡುವಂಥ ಒಂದು ಕೆಲಸ ಈಗ ಬರದಿಂದ ಸಾಗಿರುವಂಥದ್ದು. ನಾಳೆ ಸಂಜೆ ವೇಳೆಗೆ ಇದೇ ವೇದಿಕೆಯಲ್ಲಿ ರಾಜ್ಯದ ವಾಲ್ಮೀಕಿ ರಾಜಕೀಯ ನಾಯಕರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಬೇಕಿತ್ತು. ತದನಂತರದಲ್ಲಿ ಇಲ್ಲಿ ಈಗ ನೂತನವಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ವಾಲ್ಮೀಕಿ ಪುತ್ಥಳಿಯನ್ನು ಉದ್ಘಾಟನೆ ಮಾಡಬೇಕಿತ್ತು. ಆದರೆ ಏಕೈಕಿ ಈ ಒಂದು ಕಾರ್ಯಕ್ರಮವನ್ನು ಗಲಭೆ ಹಿನ್ನೆಲೆಯಲ್ಲಿ ರದ್ದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಒಂದು ಲಾರಿಗಳ ಮೂಲಕ ಒಂದಷ್ಟು ವೇದಿಕೆಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಂಡು ಬಂದು LED ಸ್ಕ್ರೀನ್ ಆಗಿರ್ಬೋದು, ಚೇರ್ಗಳಾಗಿರ್ಬೋದು ಮತ್ತು ಮಂಟಪಕ್ಕೆ ಬೇಕಾದ ಅಂದರೆ ವೇದಿಕೆ ಸ್ಟೇಜ್ಗೆ ಬೇಕಾದಂಥ ಸಲಕರಣೆಗಳನ್ನು ಎಲ್ಲವನ್ನು ಕೂಡ ಸಿದ್ಧಪಡಿಸಿದ್ರು. ಜೊತೆಗೆ 30,000 ಆಸನಗಳನ್ನು ಇಲ್ಲಿ ಹಾಕಲಾಗಿತ್ತು. ಈಗಾಗಲೇ ಅವುಗಳನ್ನು ಎಲ್ಲವನ್ನು ಕೂಡ ಈಗ ತೆರವು ಮಾಡುವಂಥ ಒಂದು ಕೆಲಸವನ್ನು ಈಗ ಬರದಿಂದ ಸಾಗಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ವೇದಿಕೆಯನ್ನು ಈಗ ತೆರವು ಮಾಡ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ಒಂದು ಲಾರಿಗಳ ಮೂಲಕ ಅಂದರೆ ಸುಮಾರು 3 ಲಾರಿಗಳಲ್ಲಿ ಚೇರ್ಗಳನ್ನು ತರಿಸಲಾಗಿತ್ತು. ಅವುಗಳನ್ನು ಯಥಾಸ್ಥಿತಿಯಾಗಿ ಜೋಡಿಸುವಂಥ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡಿದರು. ಜೊತೆಗೆ ಇಲ್ಲಿ ಭವ್ಯವಾದಂಥ ಒಂದು ಸ್ಟೇಜನ್ನು ನಿರ್ಮಾಣ ಮಾಡಿದರು. ಬೇಕಾದಂಥ LED ಸ್ಕ್ರೀನ್ ಆಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಜೊತೆಗೆ ಜಗಮಗಿಸುವ ವಿದ್ಯುತ್ ದೀಪ ಅಲಂಕಾರದ ಲೈಟಿಂಗ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಯಾವಾಗ ಏನು ಸರ್ಕಾರದಿಂದ ಸೂಚನೆ ಬಂತು ಏಕೈಕಿ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡೋಕೆ ಈಗ ಸರ್ಕಾರದಿಂದ ಆದೇಶ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಹಾಕಲಾಗಿದ್ದಂಥ ಏನು ಸ್ಟೇಜ್ ಇತ್ತು ಅದನ್ನು ಈಗ ಸಂಪೂರ್ಣವಾಗಿ ತೆರವು ಮಾಡುವಂಥ ಒಂದು ಕೆಲಸ ಸಾಗ್ತಿರುವಂಥದ್ದು. ಯಾಕೆಂದರೆ ನಾಳೆ ಸಂಜೆ ವೇಳೆ ಮಧ್ಯಾಹ್ನದ ವೇಳೆಗೆ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ನಾಯಕರು ಬಂದು ಭಾಷಣವನ್ನು ಮಾಡುವ ಮೂಲಕ ಈ ಒಂದು ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಏನು ಉದ್ಘಾಟನೆ ಪುತ್ಥಳಿ ಉದ್ಘಾಟನೆ ಸಂಬಂಧಿತವಾಗಿ ಒಂದಷ್ಟು ಬ್ಯಾನರ್ಗಳನ್ನು ಹಾಕುವಂಥ ಒಂದು ಕೆಲಸವನ್ನು ಶಿರಗುಪ್ಪ ರಸ್ತೆಯಲ್ಲಿ ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಪೋಸ್ಟರನ್ನು ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದು ಖಾಸಗಿ ಜಾಗದಲ್ಲೇ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಹಾಗೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಏನು ಗಲಭೆಗೆ ಕಾರಣ ಆಯಿತು, ಜೊತೆಗೆ ಗಲಾಟೆಗೂ ಕಾರಣ ಆಯಿತು. ಅದಾದ ನಂತರ ಒಂದಷ್ಟು ಫೈರಿಂಗ್ಗಳು ಅಂದರೆ ಏರ್ ಫೈರಿಂಗ್ ಆಯಿತು. ಇದಾದ ನಂತರ ಓರ್ವ ವ್ಯಕ್ತಿ ರಾಜಶೇಖರ್ ಅನ್ನುವಂಥ ಓರ್ವ ವ್ಯಕ್ತಿ ಕೂಡ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದ. ಹೀಗಾಗಿ ತಾತ್ಕಾಲಿಕವಾಗಿ ಈಗ ಜಿಲ್ಲಾಡಳಿತ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಿರುವಂಥದ್ದು. ಹೀಗಾಗಿ ರಾತ್ರಿ ಎಲ್ಲ ಈ ಒಂದು ಭವ್ಯವಾದಂಥ ಏನು ವೇದಿಕೆ ಇದೆ ಈ ಒಂದು ವೇದಿಕೆಯನ್ನು ಈಗ ಸಂಪೂರ್ಣವಾಗಿ ತೆರವು ಮಾಡ್ತಿರುವಂಥದ್ದು. ಅಂದರೆ ಸುಮಾರು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಿಯೇ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಏಕಾಏಕಿ ಈ ಒಂದು ಕಾರ್ಯಕ್ರಮದ ಏನು ಎಲ್ಲ ಸಿದ್ಧತೆಗಳಿದ್ದು ಎಲ್ಲವನ್ನು ಕೂಡ ಈಗ ತೆರವು ಮಾಡಿ ಲಾರಿಗಳಲ್ಲಿ ತುಂಬಿಕೊಳ್ಳುವಂಥ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.